ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಬದಲಾಯಿಸಬೇಕು ಅನ್ನುವಂತಹ ಕೂಗು ಹೆಚ್ಚಾದ ಹಿನ್ನೆಲೆಯಲ್ಲಿ ದಾವಣಗೆರೆಗೆ ಬಿಎಸ್ವೈ ತೆರಳಿದ್ದಾರೆ. ಬಂಡಾಯ ಶಮನಕ್ಕೆ ಮುಂದಾಗಿದ್ದಾರೆ ಬಿಎಸ್ವೈ. ದಾವಣಗೆರೆಯಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಪತ್ನಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ ನಂತರದಲ್ಲಿ ಬಂಡಾಯಕ್ಕೆ ಕಾರಣವಾಯಿತು. ಈಗ ಬಿಎಸ್ವೈ ಖುದ್ದು ದಾವಣಗೆರೆಗೆ ತೆರಳಿದ್ದಾರೆ. ಅಲ್ಲಿ ಸಭೆಯನ್ನು ಕೂಡ ಖಾಸಗಿ ಹೋಟೆಲ್ನಲ್ಲಿ ನಡೆಸಲಾಗ್ತಾ ಇದೆ. ರಾಜ್ಯ ಬಿಜೆಪಿಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅವರು ಮತ್ತು ಇತರರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಸಂಸದ ಸಿದ್ದೇಶ್ವರ್ ಜೊತೆಗೆ ರೇಣುಕಾಚಾರ್ಯ ಟೀಮ್ ರವೀಂದ್ರನಾಥ್ ಇವರು ಯಾರು ಕೂಡ ನಿನ್ನೆಯ ಒಂದು ಭೇಟಿ ಮೀಟಿಂಗ್ ನಲ್ಲಿ ಇರಲಿಲ್ಲ. ಆದರೆ ಇವತ್ತು ಆ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಬಹಳ ಸಲೀಸಾಗಿ ಇವನ್ನೆಲ್ಲರನ್ನು ಕೂಡ ಹ್ಯಾಂಡಲ್ ಮಾಡಬಹುದು ಯಡಿಯೂರಪ್ಪನವರು ಅನ್ನುವಂತಹ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪುನೀತ್ರಿಂದ. ಪುನೀತ್, ಬಂಡಾಯ ಶಮನಕ್ಕೆ ಮುಲಾಮನ್ನ ಹಚ್ಚೋಕೆ ಅಂತ ಬಿಎಸ್ವೈ ದಾವಣಗೆರೆಗೆ ಬಂದಿದ್ದಾರೆ. ಸೊ ಶಮನ ಆಗೋ ಲಕ್ಷಣಗಳು ಆರಂಭಿಕ ಹಂತದಲ್ಲಿ ಕಾಣಿಸ್ತಾ ಇದೆಯಾ? ಕಾರಣ ಎಲ್ಲರೂ ಕೂಡ ಈ ಮೀಟಿಂಗ್ಗೆ ಬಂದಿದ್ದಾರೆ ರೆಬಲ್ಸ್. ಖಂಡಿತವಾಗ್ಲೂ ದಿವ್ಯ ಜೊತೆನು ದಾವಣಗೆರೆ ಲೋಕಸಭಾ ಬಿಜೆಪಿ ಟಿಕೆಟ್ ಅನೌನ್ಸ್ ಆದಾಗಿಂದಲೂ ಕೂಡ ಬಿಜೆಪಿಯಲ್ಲಿ ಬಂಡಾಯ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಹಿನ್ನೆಲೆಯಲ್ಲಿ ಅದರಲ್ಲೂ ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈ ಟಿಕೆಟ್ ನ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರೇಣುಕಾಚಾರ್ಯ ಆಗಿರ್ಬೋದು, ಮತ್ತೆ ಎಸ್ ರವೀಂದ್ರನಾಥ್ ಮತ್ತೆ ಕರ್ಣಾಕರ ರೆಡ್ಡಿ ಸೇರಿದಂತೆ ಹಲವಾರು ನಾಯಕರು ಕೂಡ ಒಂದು ಒತ್ತಾಯನೂ ಕೂಡ ಮಾಡಿದ್ರು. ಟಿಕೆಟ್ ಘೋಷಣೆಗೆ ಮುನ್ನವೂ ಕೂಡ ಕೇಂದ್ರ ನಾಯಕರಾಗಿರ್ಬೋದು ಮತ್ತೆ ರಾಜ್ಯ ನಾಯಕರನ್ನು ಕೂಡ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಟಿಕೆಟ್ ನ ಬದಲಾವಣೆ ಅವ್ರಿಗೆ ಜಿಎಂ ಸಿದ್ದೇಶ್ವರ್ ಫ್ಯಾಮಿಲಿಗೆ ಬಿಟ್ಟು ಬೇರೆಯವ್ರಿಗೆ ಹೊಸಬರಿಗೆ ಒಂದು ಟಿಕೆಟ್ ಕೊಡಿ ಅನ್ನುವಂಥ ಒಂದು ಒತ್ತಾಯನೂ ಕೂಡ ಹಾಕಿದ್ರು. ಆದ್ರೆ ಸಂಸದ ಜಿಎಂ ಸಿದ್ದೇಶ್ವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವ್ರಿಗೆ ಟಿಕೆಟ್ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಬಂಡಾಯ ಕೂಡ ಎದುರಾಗಿರುವಂತದ್ದು. ಅಂದ್ರೆ 19ನೇ ತಾರೀಕುವರೆಗೂ ಕಾದ್ ನೋಡಿ ನಂತರ ಬಂಡಾಯ ಅಭ್ಯರ್ಥಿಯನ್ನು ನಾವು ಘೋಷಣೆ ಮಾಡ್ತೀವಿ, ನಿಲ್ಲಿಸ್ತೀವಿ ಅನ್ನುವಂತಹ ಒಂದು ಮಾತನ್ನು ಕೂಡ ರೆಬಲ್ಸ್ ಟೀಮ್ ಹೇಳಿತ್ತು. ಆ ಹಿನ್ನೆಲೆಯಲ್ಲಿ ಮಾಜಿ ಸಚಿವರಾದಂತಹ ಎಂಪಿ ರೇಣುಕಾಚಾರ್ಯ ಆಗಿರ್ಬೋದು ಮತ್ತೆ ಇವ್ರನ್ನೆಲ್ಲ ಒಂದು ಮನವೊಲಿಸೋದಕ್ಕೋಸ್ಕರ ಸಿಎಂ ಯಡಿಯೂರಪ್ಪ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಕೂಡ ದಾವಣಗೆರೆಗೆ ಆಗಮಿಸಿರುವಂತದ್ದು ನಾವು ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಇದೇ ಒಂದು ಕೊಠಡಿಯಲ್ಲಿ ಕಳೆದ 1 ಗಂಟೆಯಿಂದಲೂ ಕೂಡ ಒಂದು ಸಂಧಾನ ಸಭೆಯನ್ನು ಕೂಡ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಹಿನ್ನೆಲೆಯಲ್ಲಿ ಈ ಸಭೆಗೆ MLC ಅವರಾದಂತಹ ರವಿಕುಮಾರ್ ಆಗಿರ್ಬೋದು ಮತ್ತೆ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಆಗಿರ್ಬೋದು ಮತ್ತೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ನಾಯಕರು ಕೂಡ ಆಗಮಿಸಿ ಒಂದು ಸಂಧಾನ ಸಭೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಕಳೆದ 1 ಗಂಟೆಗಳ ಕಾಲ ಈ ಸಭೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ ಪತ್ನಿಗೆ ಟಿಕೆಟ್ ಕೊಟ್ಟಿರುವಂತಹ ನೆಲೆಯಲ್ಲಿ ಸಾಕಷ್ಟು ರೆಬಲ್ ಆಗಿರುವಂತಹ ಟೀಮ್ ಜೊತೆ ಒಂದು ಯಡಿಯೂರಪ್ಪರಾಗಿರ್ಬೋದು ಮತ್ತೆ ಕೇಂದ್ರ ನಾಯಕರು ಕೂಡ ಒಂದು ಸಂಧಾನವನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಚುನಾವಣೆಯಲ್ಲಿ ಏನಾದ್ರೂ ನಾವು ಒಂದಾಗ್ಲಿಲ್ಲ ಅಂತ ಅಂದ್ರೆ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಯಡಿಯೂರಪ್ಪ ಹೇಳ್ತಾ ಇರುವಂತದ್ದು. ಹಿನ್ನೆಲೆಯಲ್ಲಿ ಸಾಕಷ್ಟು ನಾಯಕರು ಕೂಡ ಆಗಮಿಸಿ ಒಂದು ಸಂಧಾನ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಮತ್ತೆ ಈಗ ಹಾಲಿ ಸಂಸದಂತಹ ಜಿಎಂ ಸಿದ್ದೇಶ್ವರರು ಕೂಡ ಈ ಸಭೆಗೆ ಬಂದು ಮಾತುಕತೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.